ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಂಗಳೂರು ಸ್ಮಾಲ್ ಕಾಸಸ್ ಕೋರ್ಟಲ್ಲಿ P1 ಹುದ್ದೆಗಳಿಗೆ 19/9/2022 ಅರ್ಜಿಯನ್ನು ಕರೆಯಲಾಗಿತ್ತು. ಯಾರೆಲ್ಲ ಆ P1 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದರೆ ನಿಮಗೆಲ್ಲರಿಗೂ ಕೂಡ ಇವತ್ತು ಗುಡ್ ನ್ಯೂಸ್ ಇದೆ. ಏನಪ್ಪ ಗುಡ್ ನ್ಯೂಸ್ ಅಂದರೆ 21/12/2024 ಬೆಂಗಳೂರು ಸ್ಮಾಲ್ ಕಾಸ್ಟ್ ಕೋರ್ಟಲ್ಲಿ P1 ಹುದ್ದೆಗಳಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅವರಿಗೆ ಇಂಟರ್ವ್ಯೂವನ್ನು ಕೂಡ ಕಂಡಕ್ಟ್ ಮಾಡಲಾಗಿತ್ತು. ಅದಾದ ನಂತರ ಇವಾಗ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಈಗ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೀರಿಯಲ್ ನಂಬರ್ 1 ಹರ್ಷಿತಾ ಕೆ ಅಂತಂದೇಳಿ ಅವರು ಫೀಮೇಲು ಜನರಲ್ ಕ್ಯಾಟಗರಿಯಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ ಸೀರಿಯಲ್ ನಂಬರ್ 2 ಸಂಜು ಯಲ್ಲಪ್ಪ ಅಂತಂದೇಳಿ ಮೇಲ್ ಅವರು ಜನರಲ್ ಮೆರಿಟ್ ಅದರ್ಸಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ ಸೀರಿಯಲ್ ನಂಬರ್ 3 ಆರತಿ ಅಶೋಕ್ ಬಡಿಗರ್ ಅಂತಂದೇಳಿ ಫೀಮೇಲ್ ಅವರು ಜನರಲ್ ಮೆರಿಟ್ ವುಮೆನ್ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ 4 ವಾಣಿಶ್ರೀ BM ಅಂತಂದೇಳಿ ಫೀಮೇಲ್ ಅವರು ಜನರಲ್ ಮೆರಿಟ್ ವುಮೆನ್ನಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ ಸೀರಿಯಲ್ ನಂಬರ್ 6 ಭೀಮಾಶಂಕರ್ ಅಂತಂದೇಳಿ ಮೇಲ್ ಕ್ಯಾಂಡಿಡೇಟು ಜನರಲ್ ಮೆರಿಟ್ ಕನ್ನಡ ಮೀಡಿಯಮಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ 7 P ಮುಕ್ಸಾನ ಅಂತಂದೇಳಿ ಫೀಮೇಲು ಜನರಲ್ ಮೆರಿಟ್ ರೂರಲಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ ಸೀರಿಯಲ್ ನಂಬರ್ 8 ಲಕ್ಷ್ಮಿ ಮಾಳ್ಗೆ ಅಂತಂದೇಳಿ ಫೀಮೇಲು ಜನರಲ್ ಮೆರಿಟ್ ರೂರಲಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ 9 ಪ್ರವೀಣ್ ಚೆನ್ನ ಸಂಗಪ್ಪ ರಾಜ್ನಾಳ್ ಅಂತಂದೇಳಿ ಮೇಲ್ ಕ್ಯಾಂಡಿಡೇಟು 2A ಕ್ಯಾಟಗರಿಯಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ ಸೀರಿಯಲ್ ನಂಬರ್ 10 ಕರಣ್ ಡಿ ಚೌಹಾಣ್ ಅಂತಂದೇಳಿ ಮೇಲ್ ಕ್ಯಾಂಡಿಡೇಟು SC ಅಭ್ಯರ್ಥಿ ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ ಸೀರಿಯಲ್ ನಂಬರ್ 11 ರೂಪಾ ಮರಿಯಪ್ಪ ಪೂಜಾರಿ ಅಂತಂದೇಳಿ ಫೀಮೇಲು SC ವುಮೆನಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ ಸೀರಿಯಲ್ ನಂಬರ್ 12 ವರ್ಷಿಣಿ M ಅಂತಂದೇಳಿ ಫೀಮೇಲು 2A ಅವರು ಕ್ಯಾಟಗರಿಯಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ 13 ಮೌನಿಕಾ VH ಫೀಮೇಲ್ ಅಂತಂದೇಳಿ 2A ರೂರಲಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ ಸೀರಿಯಲ್ ನಂಬರ್ 14 ಈರಮ್ಮ ರುದ್ರಯ್ಯ ಹಿರೇಮಠ ಅಂತಂದೇಳಿ ಫೀಮೇಲು ಜನರಲ್ ಮೆರಿಟ್ PDFಯಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ ಸೀರಿಯಲ್ ನಂಬರ್ 15 OM ಸಿದ್ಧಲಿಂಗ ಸ್ವಾಮಿ ಮೇಲ್ ಕ್ಯಾಂಡಿಡೇಟು 3Bಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ 16 ಪ್ರವೀಣ್ ನಡಾಫ್ ಅಂತಂದೇಳಿ ಫೀಮೇಲು 2B ವುಮೆನ್ನಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ. ಅದೇ ರೀತಿಯಾಗಿ ಅಭಿಲಾಷ್, ಅಕ್ಷತಾ ಮಲ್ಲಪ್ಪ, ಪ್ರಿಯದರ್ಶಿನಿ, ಆಕಾಶ್, ಅದಾದ ನಂತರ ರಮೇಶ್ ಚೌಗಳ, ಬಸವರಾಜ್ ಭಜಂತ್ರಿ ಅಂತಂದೇಳಿ ಹೀಗೆ 22 ಅಭ್ಯರ್ಥಿಗಳು ಈ P1 ಹುದ್ದೆಗಳಿಗೆ ಎಲಿಜಿಬಲ್ ಆಗಿದ್ದಾರೆ. ಅದಾದ ನಂತರ ಡಾಕ್ಯುಮೆಂಟ್ಗಳನ್ನು ನೀವು ಇದು ಮಾಡಬೇಕು. ಅದಾದ ನಂತರ ನಿಮಗೆ ಡಾಕ್ಯುಮೆಂಟ್ ಜೆನ್ಯೂನ್ನೆಸ್ ಚೆಕ್ ಮಾಡ್ತಾರೆ. ಅಂದರೆ ಈ ಕರ್ನಾಟಕ ಸ್ಟೇಟ್ ಬೋರ್ಡ್ಗೆ ಜೆನ್ಯೂನಿಟಿ ಬಗ್ಗೆ ಅವ್ರು ಏನು ಮಾಡ್ತಾರೆ, ಒಂದು ಲೆಟರ್ ಬರೆದು ಮಾರ್ಕ್ಸ್ ಕಾರ್ಡನ್ನು ವೆರಿಫೈ ಮಾಡ್ಕೊಳ್ತಾರೆ. ಅದಾದ ನಂತರ ಮೆಡಿಕಲ್ ಕೂಡ ಇರುತ್ತೆ. ಇಲ್ಲಿ ಮೆಡಿಕಲ್ ಫಿಟ್ನೆಸ್ ರಿಪೋರ್ಟನ್ನು ನೀವು ಪ್ರೊಡ್ಯೂಸ್ ಮಾಡಬೇಕು. ನೀವು ಯಾವಾಗ ಜಾಯ್ನ್ ಆಗ್ತೀರಿ ಡ್ಯೂಟಿಗೆ ಅವತ್ತಿನ ದಿನ ಏನು ಮಾಡ್ಬೇಕು, ನೀವು ಮೆಡಿಕಲ್ ಫಿಟ್ನೆಸ್ಸನ್ನು ನೀವು ಪ್ರೊಡ್ಯೂಸ್ ಮಾಡಬೇಕು. ಏನಾದರೂ ನೀವು ಎಂಪ್ಲಾಯ್ ಆಗಿದ್ದರೆ ನೀವೇನು ಮಾಡಬೇಕು, NOC ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಬೇಕು. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತಂದೇಳಿ ನೀವು ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರ್ತೀರಿ ಆ ಡಿಪಾರ್ಟ್ಮೆಂಟು ನಿಮಗೆ ಈ ಒಂದು ಸರ್ಟಿಫಿಕೇಟನ್ನು ಕೊಡುತ್ತೆ. ಅಲ್ಲಿಂದ ನೀವು ತೆಗೆದುಕೊಂಡು ಬಂದು ಈ ಒಂದು ಸ್ಮಾಲ್ ಕಾಸ್ಟ್ ಕೋರ್ಟ್ ಬೆಂಗಳೂರಿಗೆ ನೀವು ಸಬ್ಮಿಟ್ ಮಾಡಬೇಕು. ಇದೆಲ್ಲರಿಗೂ ಕೂಡ ಒಂದು ಉಪಯುಕ್ತ ಮಾಹಿತಿ ಅಂತಂದೇಳಿ ಅನಿಸಿದರೆ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ಈ ಸೆಲೆಕ್ಟ್ ಆಗಿರುವಂತಹ 22 ಅಭ್ಯರ್ಥಿಗಳಿಗೆ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೀವು ಈ ಒಂದು ವಿಡಿಯೋಗೆ ನಾನು 50 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ.